सुर में गाना सीखिए पाधानीसा ऐप के साथ। AI पावर्ड पर्सनल म्यूजिक टीचर फ्रॉम सारेगामा। ರಾಗ ಅನುರಾಗ ಶುಭಯೋಗ ಸೇರಿದೆ. ರಾಗ ಅನುರಾಗ ಶುಭಯೋಗ ಸೇರಿದೆ. ತನ್ನ ಅನುಬಂಧ ಆನಂದ ತಂದಿದೆ. ತಂದ ಅನುಬಂಧ ಆನಂದ ತಂದಿದೆ. ರಾಗ ರಾಗ ಅನುರಾಗ ಶುಭಯೋಗ ಸೇರಿದೆ. ತಾಳ ಮಿಲನ ಸಂಗೀತವಾಗಿದೆ. ಮಿಲನ ಹೊಸ ಭಾವ ಮೂಡಿದೆ. ಹೊಸ ಗೀತೆ ಹಾಡಿದೆ. ಹೂವು ಗಂಧದಂತೆ ನಮ್ಮ ಜೀವ ಜೀವ ಸೇರಿ ಉಯ್ಯಾಲೆ ಆಡಿದೆ. ರಾಗ ಅನುರಾಗ ಶುಭಯೋಗ ಸೇರಿದೆ. ತೇಲಾಡಿದಂತಿದೆ ಸುರಲೋಕ ಕಂಡಿದೆ. ರಾಗ ಅನುರಾಗ ಶುಭಯೋಗ ಸೇರಿದೆ. ಬಾಳ ನದಿಯು ಇಂದು ಹೊಸ ಹಾದಿ ಹಿಡಿದಿದೆ. ಪ್ರಣಯವೆಂದ ವನವ ಹಾಯಾಗಿ ಬಳಸಿದೆ. ಪ್ರಣಯವೆಂಬ ವನವ ಹಾಯಾಗಿ ಬಳಸಿದೆ. ಉಲ್ಲಾಸ ಕಂಡಿದೆ. ಹರುಷವೆಂಬ ಕಡಲ ತೇಲಿ ಬಂದು ಈ ನದಿಯ ಸೇರಿದೆ. ರಾಗ ರಾಗ ಅನುರಾಗ ಶುಭಯೋಗ ಸೇರಿದೆ. ತಂದ ಅನುಬಂಧ ಆನಂದ ತಂದಿದೆ. ರಾಗ ಬೆಳದಿಂಗಳಾಗಿ ಬಾ
ಬೆಳದಿಂಗಳಾಗಿ ಬಾ ತಂಗಾಳಿಯಾಗಿ ನಾನು ಆನಂದವ ನೀಡುವೆ ಒಂದಾಗುವೆ ಬೆಳದಿಂಗಳಾಗಿ ಬಾ ತಂಗಾಳಿಯಾಗಿ ನಾನು ಆನಂದವ ನೀಡುವೆ ಒಂದಾಗುವೆ ಬೆಳದಿಂಗಳಾಗಿ ಬಾ ಕಣ್ಣಲ್ಲಿ ತುಂಬಿ ಚೆಲುವ ಎದೆಯಲ್ಲಿ ತುಂಬಿ ಒಲವ ಬಾಳಲ್ಲಿ ತುಂಬಿದೆ ಉಲ್ಲಾಸವ ನನ್ನೆದೆಯ ತಾಳ ನೀನು ನನ್ನುಸಿರ ರಾಗ ನೀನು ನನ್ನೊಡಲ ಜೀವನೀ ಸಂತೋಷವೇ ನೀನಿಲ್ಲವಾದರೆ ಈ ಪ್ರಾಣ ನಿಲ್ಲದೆ ನೀನಿಲ್ಲವಾದರೆ ಈ ಪ್ರಾಣ ನಿಲ್ಲದೆ ಬೆಳದಿಂಗಳಾಗಿ ಬಾ ತಂಗಾಳಿಯಾಗಿ ನಾನು ಆನಂದವ ನೀಡುವೆ ಒಂದಾಗುವೆ ಬೆಳದಿಂಗಳಾಗಿ ಬಾ ಕಾವೇರಿ ತಾಯಿ ನನ್ನ ಬಾಯೆಂದು ಕೂಗಿ ನಿನ್ನ ನೀಡಿದಳು ಬಾಳಿಗೆ ಬೆಳಕಾಗಲು ಆ ದೇವಿಯಾಣೆ ನೀನೆ ಸಂಗಾತಿ ಕೇಳೆ ಜಾಣೆ ನೀಡುವೆನು ಭಾಷೆಯ ಬಿಡು ಚಿಂತೆಯ ಈ ನಮ್ಮ ಪ್ರೇಮಕ್ಕೆ ನಾ ಕೊಡಲೆ ಕಾಣಿಕೆ ಈ ನಮ್ಮ ಪ್ರೇಮಕ್ಕೆ ನಾ ಕೊಡಲೆ ಕಾಣಿಕೆ ಬೆಳದಿಂಗಳಾಗಿ ಬಾ ತಂಗಾಳಿಯಾಗಿ ನಾನು ಆನಂದವ ನೀಡುವೆ ಒಂದಾಗುವೆ ಬೆಳದಿಂಗಳಾಗಿ ಬಾ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ರಾಗವು ಒಂದೇ
ಭಾವವು ಒಂದೇ ಜೀವ ಒಂದಾಯಿತು, ಬಾಳು ಹಗುರಾಯಿತು. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ಏಕಾಂಗಿಯಾಗಿರಲು ಕೈ ಹಿಡಿದೆ, ಜೊತೆಯಾದೆ, ತಾಯಂತೆ ಬಳಿ ಬಂದೆ, ಆದರಿಸಿ ಪ್ರೀತಿಸಿದೆ, ಬಾಳಲಿ ಸುಖ ನೀಡಿದೆ, ನನ್ನೀ ಬದುಕಿಗೆ ಶ್ರುತಿಯಾದೆ, ನನ್ನೀ ಮನೆಯ ಬೆಳಕಾದೆ. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ಜೊತೆಯಲೆ ಬರುವೆ, ನಿನ್ನ ನೆರಳಿನ ಹಾಗೆ ಇರುವೆ, ಕೊರಗದಿರು ಮರುಗದಿರು, ಹಾಯಾಗಿ ನೀನಿರು. ಎಂದು ಜೊತೆಯಲೆ ಬರುವೆ, ನಿನ್ನ ಉಸಿರಲಿ ಉಸಿರಾಗಿರುವೆ, ನೋವುಗಳು ನನಗಿರಲಿ, ಆನಂದ ನಿನದಾಗಲಿ. ನಗುವಿನ ಹೂಗಳ ಮೇಲೆ ನಡೆಯುವ ಭಾಗ್ಯ ನಿನಗಿರಲಿ, ನೋಡುವ ಭಾಗ್ಯ ನನಗಿರಲಿ. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ರಾಗವು ಒಂದೇ ಭಾವವು ಒಂದೇ ಜೀವ ಒಂದಾಯಿತು, ಬಾಳು ಹಗುರಾಯಿತು. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ಓಹೋ ಆಹಾ ಓ ಓ ಓ ಹೇ 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 ಆಹಾ ಓಹೋ ಹೇ ಹೇ ಓಹೋ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್. ಗುಣದಲ್ಲಿ ನೀ ಉಪಕಾರಿ, ಮಾನವಗೆ ನೀ ಸಹಕಾರಿ.
ಗುಣದಲ್ಲಿ ನೀ ಉಪಕಾರಿ, ಮಾನವಗೆ ನೀ ಸಹಕಾರಿ. ಕಸವನ್ನೇ ತಿಂದರು ಕೊನೆಗೆ ಹಾಲನ್ನೇ ನೀಡುವೆ ನಮಗೆ. ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕುತ್ತಲಿಹರು. ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕುತ್ತಲಿಹರು. ಸದಾ ರೋಷ ಸದಾ ದ್ವೇಷ, ಅದಕ್ಕೆ ಹೀಗಿದೆಯೇ ದೇಶ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರಹೈ 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 ಅರಹೈ. ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೀಳು. ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೀಳು. ಉಪಕಾರವ ಮಾಡಲಾರ, ಬದುಕಿದರೆ ಸೈರಿಸಲಾರ. ಸತ್ಯಕ್ಕೆ ಗೌರವವಿಲ್ಲ, ವಂಚನೆಗೆ ಪೂಜ್ಯತೆಯಲ್ಲ. ಇದೇ ನೀತಿ ಇದೇ ರೀತಿ, ಇನ್ನೆಲ್ಲಿ ಗುರು ಹಿರಿಯರ ಭೀತಿ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರೆಹೈ 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 ಅರೆಹೈ. पंचरंगी रामा, अरे रे रे गिणी रामा, हई पंचरंगी रामा. माताडो माताडो मुद्दु गिणी राಮ, ಆಹಾ ಮಾತಾಡೋ ನನ್ನ ಪುಟ್ಟ ರಾಮ. ನಿನ್ನಾಸೆ ನನಗೈತೆ, ನಿನ್ನ ಮ್ಯಾಲೆ ಮನಸೈತೆ, ನಿನ್ನ ಕಂಡು ನಾ ಸೋತೆ ರಾಮ. ನನ್ನ ಬಿಟ್ಟೋಡ ಬ್ಯಾಡಯ್ಯ ರಾಮ. ಅರೆ ರೆ 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 ಗಿಣಿ ರಾಮ, ಹೈ ಪಂಚರಂಗಿ ರಾಮ. ಮಾತಾಡೋ ಮುದ್ದು ಗಿಣಿ ರಾಮ, ಒಂದು ಮಾತಾಡೋ ನನ್ನ ಪುಟ್ಟ ರಾಮ. ನಿನ್ನ ತನಕ ಹಿಂಗಿಲ್ಲ ನಾನು, ನಾನಾಗಿಲ್ಲ. ನಿನ್ನ ತನಕ ಹಿಂಗಿಲ್ಲ ನಾನು, ನಾನಾಗಿಲ್ಲ. ನಿಂತಲ್ಲಿ ನಿಲ್ಲಲಾರೆ ನಲ್ಲ, ಈ ತಳಮಳವ ನಾ ತಾಳೆನಲ್ಲ. ಮನಸ್ಸಿಕ್ಕಿ ಹಗುರಾಗೆ, ತನುಪಾದು ಕೆಂಪಾಗೆ, ಮೈ ಬಟ್ಟೆ ಬಿಗಿಯಾಗಿ ರಾಮ. ನನ್ನ ಎದೆ ಭಾರವಾಯ್ತಲ್ಲ ರಾಮ, ಆಹಾ ಇರಲಾರೆ
ಉಸಿರ ಕಾವಿಲ್ದ ರಾಮ ಮೈ ಬಾಡಿದ ಹೂವಾಯ್ತು ರಾಮ ಬಿಡಲಾರೆ ನಿನ್ನ ಬಿಡಲಾರೆ ಬಂಗಾರ ರಾಮ ಒಂದು ಮಾತಾಡು ನನ್ನ ಪುಟ್ಟ ರಾಮ ಅರೆರೆರೆರೆ ಗಿಣಿ ರಾಮ ಹೈ ಪಂಚರಂಗಿ ರಾಮ ಅರೆರೆರೆ ಗಿಣಿ ರಾಮ ಹೈ ಪಂಚರಂಗಿ ರಾಮ ಮಾತಾಡ ಮುದ್ದು ಗಿಣಿ ರಾಮ ಒಂದು ಮಾತಾಡು ನನ್ನ ಪುಟ್ಟ ರಾಮ ಆಹಾ ಲಾ 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 ಲಾ. ಆಹಾ ಲಾ 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 ಲಾ. ಅರೆರೆರೆರೆ ಗಿಣಿ ರಾಮ ಅರೆರೆರೆರೆ ಗಿಣಿ ರಾಮ ಹೈ ಪಂಚರಂಗಿ ರಾಮ ಅರೆರೆರೆ ಗಿಣಿ ರಾಮ ಹೈ ಪಂಚರಂಗಿ ರಾಮ ಮಾತಾಡು ಮಾತಾಡು ಮುದ್ದು ಗಿಣಿ ರಾಮ ಆಹಾ ಮಾತಾಡು ನನ್ನ ಪುಟ್ಟ ರಾಮ ನಿನ್ನಾಸೆ ನನಗೈತೆ ನಿನ್ನ ಮ್ಯಾಲೆ ಮನಸೈತೆ ನಿನ್ನ ಕಂಡು ನಾ ಸೋತೆ ರಾಮ ನನ್ನ ಬಿಟ್ಟೋಡ ಬ್ಯಾಡಯ್ಯ ರಾಮ ಅರೆರೆರೆರೆ ಗಿಣಿ ರಾಮ ಹೈ ಪಂಚರಂಗಿ ರಾಮ ಮಾತಾಡ ಮುದ್ದು ಗಿಣಿ ರಾಮ ಒಂದು ಮಾತಾಡು ನನ್ನ ಪುಟ್ಟ ರಾಮ ನಿನ್ನ ತನಕ ಹಿಂಗಿಲ್ಲ ನಾನು ನಾನಾಗಿಲ್ಲ ನಿನ್ನ ತನಕ ಹಿಂಗಿಲ್ಲ ನಾನು ನಾನಾಗಿಲ್ಲ ನಿಂತಲ್ಲಿ ನಿಲ್ಲಲಾರೆ ನಲ್ಲ ಈ ತಳಮಳವ ನಾ ತಾಳೆನಲ್ಲ ಮನಸ್ಸಿಕ್ಕಿ ಹಗುರಾಗೆ ತನುಪಾದ ಕೆಂಪಾಗೆ ಮೈ ಬಟ್ಟೆ ಬಿಗಿಯಾಗಿ ರಾಮ ನನ್ನ ಎದೆ ಭಾರವಾಯ್ತಲ್ಲ ರಾಮ ಆಹಾ ಇರಲಾರೆ ಇನ್ನು ಇರಲಾರೆ ನಿನ್ನ ಬಿಟ್ಟು ರಾಮ ಒಂದು ಮಾತಾಡು ನನ್ನ ಪುಟ್ಟ ರಾಮ
ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ಬಲು ಭಾರ ಜೀವನನಾಗಿ ದಾರಿ ತಪ್ಪಿ ನರಿದೆ ಸೇರಿದೆ ಕುಜನರ ದಾರುಣೆಯಳು. ಬಲು ಭಾರ ಜೀವನನಾಗಿ ದಾರಿ ತಪ್ಪಿ ನಡೆದೆ ಸೇರಿದೆ ಜನರ ಆರು ಕಾಯುವರಿಲ್ಲ ಸಾರಿದೆ ನಿನಗಯ್ಯ. ಆರು ಕಾಯುವರಿಲ್ಲ ಸಾರಿದೆ ನಿನಗಯ್ಯ. ಧೀರ ವೇಣುಗೋಪಾಲ ಪಾರುಗಾಣಿಸು ಹರಿಯೇ ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ಬಾಳು ಎಂಬುದು ಮುರಿದಿನ ಬಾಳು ಎಂಬುದು ಮುರಿದಿನ ಬಾಳು ಎಂಬುದು ಮುರಿದಿನ ಮತ್ತೆ ಬಾರದು ಇಂಥ ಕ್ಷಣ. ಒಳ್ಳೆ ವಯಸ್ಸು ಒಳ್ಳೆ ಸೊಗಸು ಸುಖ ಅನುಭವಿಸು ಬಾ ಬಾ ಬಾ. ಬಾಳು ಎಂಬುದು ಮುರಿದಿನ ಬಾಳು ಎಂಬುದು ಮುರಿದಿನ. ಬಾಳು ಎಂಬುದು ಮುರಿದಿನ ಬಾಳು ಎಂಬುದು ಮುರಿದಿನ. ಬಾಳು ಎಂಬುದು ಮುರಿದಿನ ಬಾಳು ಎಂಬುದು ಮುರಿದಿನ ಮತ್ತೆ ಬಾರದು ಇಂಥ ಕ್ಷಣ ಒಳ್ಳೆ ವಯಸ್ಸು ಒಳ್ಳೆ
ಸುಖ ಅನುಭವಿಸು ಬಾ 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 ಬಾಳು ಎಂಬುದು ಮುರುದಿನ ಮನದಲ್ಲಿ ನೀ ತುಂಬಿರು ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು ಮನದಲ್ಲಿ ನೀ ತುಂಬಿರು ಎಂದೆಂದು ಮನದಲ್ಲಿ ನೀ ತುಂಬಿರು ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ಲಾ 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 ಸ್ವಲ್ಪ ಹೋಗಿ ಸಾಕೆ ನಿಮ್ಗೆ ಎಡಗಡೆ ಬೆಂದಲ್ಲಿ ಮಚ್ಚಿ ಇದೆ ಕಣೆ ಹೆಂಗಸರಿಗೆ ಎಡಗಡೆ ಮಚ್ಚಿ ಇದ್ರಿ ತುಂಬಾ ಲಕ್ಕಿ ಗೊತ್ತಾ ಹಾಯ್ ಮೋಹನ್ ಹಾಯ್ ಗೀತಾ ಯಾಕೆ ಇಷ್ಟು ಲೇಟು 5 ನಿಮಿಷ ತಾನೇ ಅಬ್ಬಾ 5 ನಿಮಿಷ ಕಳೆದಿತ್ತು 5 ಗಂಟೆ ಕಳೆದಾಗಾಯ್ತು ಒಬ್ನೇ ನಿಂತು ಎದುರು ನೋಡಿ ನೋಡಿ ಕಣ್ಣುಗಳೆರಡು ಬಿದ್ದೋಯ್ತು ಅರೆ ಎಲ್ಲಿ ಬಿದ್ದೋಯ್ತು ಏನ್ ಮೋಹನ್ ಹಾಗೆ ನೋಡ್ತಾ ಇದ್ದೀರಾ ನಿಮ್ಮನ್ನೇ ಮೋಹನ್ ಈ ಡ್ರೆಸ್ ಚೆನ್ನಾಗಿ ಕಾಣಿಸುತ್ತಾ ಅಂದವಾಗಿರೋರು ಯಾವ ಡ್ರೆಸ್ ಹಾಕೊಂಡ್ರು ಚೆನ್ನಾಗೇ ಇರುತ್ತೆ ಮೋಹನ್ ಫ್ಲವರ್ಸ್ ನಲ್ಲೆಲ್ಲ ನಿಮ್ಗೆ ಯಾವ ಫ್ಲವರ್ ಇಷ್ಟ ಚೆಂಡು ಓ ನನ್ಗೇನೋ ಗುಲಾಬಿ ಇಷ್ಟಪ್ಪ ಹಾ ಸ್ವೀಟ್ಸ್ ಅಲ್ಲಿ ಸ್ವೀಟ್ಸ್ ಅಂದ್ರೆ ನನಗೆ ಬೋರು ಖಾರ ಅಂದ್ರೆ ತುಂಬಾ ಇಷ್ಟ ಓಹೋ ಹೋಗ್ಲಿ ಪಾಯಸ್
ಯಾರು ಇಷ್ಟ ಇಲ್ಲ. ಪೊಯಿಟ್ರಿ ಅಂದ್ರೇನೆ ನನಗೊಂಚೂರು ಇಷ್ಟ ಇಲ್ಲ ಗೀತಾ. ಹಾಗಾದ್ರೆ ನಿಮ್ಗೆ ಇನ್ನೇನು ಇಷ್ಟ? ಹೇಳ? ಚಿಚಿ, ನನ್ಗಿದೆಲ್ಲ ಹಿಡ್ಸಲ್ಲ. ಕರೆಕ್ಟ್, ನನಗೂ ಇದೆಲ್ಲ ಹಿಡ್ಸಲ್ಲ. ಡೈರೆಕ್ಟ್ ಆಗಿ ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಟ್ರೇನೆ ಮಜಾ ಅಲ್ಲ? ಗೀತಾ, ಮೊದ್ಲು ಗೀತಾ, ನಾಳೆ ನೀನು ಮದುವೆ ಆಗೋ ಗಂಡ ನಾನು. ಸಲಿಗೆಯಿಂದ ಇದೀನಿ ಅಂತ ಮದುವೆ ಮುಂಚೆ ಮುಟ್ಟಕ್ ಬರ್ತೀಯ. ಅಧಿಕ ಪ್ರಸಂಗ. ಗೀತಾ, ಗೀತಾ, ಪ್ಲೀಸ್. ಐ ಸೆಡ್ ಗೆಟ್ ಔಟ್. ಗೀತಾ, ಇನ್ಯಾಕೆ ಒಳಗ್ ಬರ್ತಿ? ಏನಿಲ್ಲ ಸರ್, ನನಗೆಲ್ಲ ಗೊತ್ತಿದೆ. ನಮ್ಮ ಗೀತಾ ಒಂದು ಸತಿ ಕೋಪಿಸ್ಕೊಂಡು ದೂರ ಆದ್ಲು ಅಂತಂದ್ರೆ ಒನ್ಸ್ ಫಾರ್ ಆಲ್ ಗೇಟ್ ಪಾಸ್ ದಯಮಾಡ್ತು. ಸರ್, ಸಾರು ಇಲ್ಲ, ಹುಳಿಯೂ ಇಲ್ಲ, ಎಲ್ಲ ಅಷ್ಟೇ ದಯಮಾಡ್ತು. ಗೀತಾ, ಇವತ್ತೇನು ಅವಂತರ ನಡೀತು? ಏನಿಲ್ಲ ಅಂಕಲ್, ಮೋಹನ್ ಒಳ್ಳೆಯವನಲ್ಲ. ನಾನ್ ಸಲಿಗೆ ಕೊಟ್ಟೆ ಅಂತ ಮೈ ಮೇಲೆ ಕೈ ಹಾಕ್ತಾನೆ ಅಂತ ಅಸರ್ತಿ ನಾನು ಹೇಗೆ ಮದುವೆ ಮಾಡ್ಕೊಳ್ಳೋದು? ಅಲ್ಲಮ್ಮ, ಕೃಷ್ಣ ನಮ್ ಕ್ಲಾಸ್ ಬಿಟ್ಟು ನಾನು ಅವನ್ನೇ ಲವ್ ಮಾಡ್ತೀನಿ ಅಂತಂದೆ. 4 ದಿವಸದಲ್ಲಿ ಅವನ ಕೈಯಲ್ಲಿ ಜಗಳ ಆಡಿ ಅವನ ಸ್ನೇಹ ಬಿಟ್ಟೆ. ಆಮೇಲೆ ರಾಮು ಚಿರದಂತ ಹುಡುಗ, ನಾನು ಅವನ್ನೇ ಮದುವೆ ಆಗ್ತೀನಿ ಅಂತಂದೆ. 2 ದಿವಸದಲ್ಲಿ ಅದ್ಯಾಕೂ ನನ್ನ ಮನಸ್ಸು ಕಿಡಿಸ್ಲಿಲ್ಲ ಅಂತಂದೆ, ಅವನ್ ತೊಳೆದೆ. ಅಷ್ಟಕ್ಕೆ ತೆಕ್ಕಾದ್ಯಾ ಮುರುಳಿ ಅಂತಂದೆ. ಈಗೇನಪ್ಪಾ ಅಂತಂದ್ರೆ ಮೋಹನ್ ಒಳ್ಳೆ ಹುಡುಗ ಅಲ್ಲ ಅಂತ ಹೇಳ್ತಾ ಇದ್ವಿ. ಏನಮ್ಮ ಇದೆಲ್ಲ? ಹೀಗೆ ಒಬ್ಬೊಬ್ಬನೇ ಪರೀಕ್ಷೆ ಮಾಡಿ ನಾನು ಗಂಡನ ಆರಿಸ್ತೀನಿ ಅಂತಂದ್ರೆ ಇನ್ನು 100 ವರ್ಷವಾದ್ರೂ ನಿನಗೆ ಸರಿಯಾದ ಜೋಡಿ ಸಿಕ್ಕಲ್ಲ. ಈ ಜನ್ಮದಲ್ಲಿ ನಿನಗೆ ಮದುವೆ ಆಗಲ್ಲ. ಅದಕ್ಕೆ ಜವಾಬ್ದಾರನ ದೊಡ್ಡವ್ರ ತಲೆ ಮೇಲೆ ಹಾಕು. ಇದುವರೆಗೂ ನೀನ್ ಹೇಳಿದಾಗ ನಾನ್ ಕೇಳ್ತಿದ್ದೆ, ಇನ್ಮೇಲೆ ನಾನ್ ಹೇಳಿದಾಗ ನೀನ್ ಕೇಳಮ್ಮ. ನನ್ನ ಆ ರೀತಿ ಬಲವಂತ ಮಾಡೋ ಹಕ್ಕು ಯಾರಿಗೂ ಇಲ್ಲ. ನಾನು ಎಂದಿದ್ರು ನನ್ನ ಮನ್ಸು ಗೊಪ್ಪ ಹಾಗೆ ನಡ್ಕೊಳ್ಳೋಳೆ ಹೊರತು ಪ್ರಾಣ ಹೋದ್ರೆ ಇನ್ನೊಬ್ರು ಮಾತು ಕೇಳೋಳಲ್ಲ. ನೀವು ನಿಮ್ಮ ಮಾತು ಹೇಳ್ತಿರೋದು? ಹೌದು, ನಾನೇ ಹೇಳ್ತಾ ಇರೋದು. ವಯಸ್ಸಾಗಿರೋರು ಬದುಕಕ್ಕೆ ಹೇಳ್ತಾರಂತೆ ತಿಳ್ಕೊ. ಈ ಮನೆಗೆ ಎಂಥ ನೀನ್ ತರಬೇಕು ಅಂತ ನನಗೆ ಕೊಟ್ಟು ನಾನು ತರ್ತೀನಿ. ಗೀತಾ ಬರ್ಲಿತ್ತಾಳೋ? ಅವ್ರೇನೋ ಮಲಗಿದ್ದಾರೆ ಸರ್. ಮಲಗಿದಾರ? ಓಹೋ. ಗೀತಾ, ಗೀತಾ ಹೇಳಮ್ಮ, ಹೇಳು. ಏನ್ ಇವತ್ತು ಇಷ್ಟೊತ್ತು ಮಲ್ಕೊಂಡ್ಬಿಟ್ಟೆ? ಕಾಫಿ ರೆಡಿ ಆಗಿದೆ, ಹೇಳಮ್ಮ, ಹೇಳು. ನಿನ್ನೆ ನಿನ್ ಮೇಲೆ ಕೋಪಿಸ್ಕೊಂಬಿಟ್ಟೆ ಅಂತ ಹೇಳಮ್ಮ, ಹೇಳು. ಗೀತಾ, 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 ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ ನೀನು? ಡಾಕ್ಟರ್ ಸಂಪತ್ ಸ್ಪೀಕಿಂಗ್. ಡಾಕ್ಟರ್, ನಮ್ ಗೀತಾ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಪ್ರಜ್ಞೆನೇ ಇಲ್ಲ. ಇಸ್ ಇಟ್? ಹೌ ಅನ್ಫಾರ್ಚುನೇಟ್. ತಕ್ಷಣ ನರ್ಸಿಂಗ್ ಹೋಗಿ ಕರ್ಕೊಂಡ್ ಬಂದ್ಬಿಡಿ. ಡಿಲೇ ಮಾಡಬೇಡಿ. ಕರ್ಕೊಂಡು ಬರ್ತಾರೆ. ಗೀತಾ ಹೇಗಿದ್ದಾಳೆ? ಪರವಾಗಿಲ್ಲ, ನಾವು ಹೋಗಿ ನೋಡ್ತೀವಿ. ಸದ್ಯಕ್ಕೆ ಬೇಡ, ಇನ್ ಸ್ವಲ್ಪ ಹೊತ್ತಾಗ್ಲಿ. ನಿಮ್ಮನ್ನು ಒಂದು ಮಾತು ಕೇಳ್ಬೋದಾ? ಕೇಳಿ ಡಾಕ್ಟರ್. ಇಷ್ಟೊಂದು ತಿಳುವಳಿಕೆ ಇರೋ ಹುಡುಗಿ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಿಂದು ಸಾಯೋದಕ್ಕೆ ಯಾಕೆ ಪ್ರಯತ್ನ ಪಟ್ಲು? ಅದೇ ನನಗೆ ಅರ್ಥ ಆಗ್ತಿಲ್ಲ ಡಾಕ್ಟರ್. ಅವಳ ಮನಸ್ಸು ಎಷ್ಟು ದುರ್ಬಲವಾಗಿದೆ ಅಂತ ಅನ್ನೋದು ನನಗೆ ಗೊತ್ತಿದ್ರೆ ನಾನು ಗಟ್ಟಿಯಾಗೂ ಮಾತಾಡ್ತಿರ್ಲಿಲ್ಲ. ಚಿಕ್ಕವರಿಗೆ ತಿಳುವಳಿಕೆ ಹೇಳಬೇಕಾದ್ದು ದೊಡ್ಡವರ ಕರ್ತವ್ಯ. ಗೀತಂದು ಬಹಳ ಸೂಕ್ಷ್ಮ ಮನಸ್ಸು. ಎಲ್ರಿಗೂ ಹೇಳಿ ಖಂಡಿಸಿ ಮಾತಾಡೋದು ತಪ್ಪು. ಅವಳ ಮನಸ್ಸಿಗೆ ಕೊಂಚ ನೋವಾದ್ರು ಅದನ್ನು ತಡ್ಕೊಳ್ಳೋದಕ್ಕೆ ಶಕ್ತಿ ಇರೋಲ್ಲ. ಅವಳ ತಪ್ಪನ್ನ ಅವಳೇ ತಿಳ್ಕೊಂಡು ಅರಿವು ಮಾಡಬೇಕು. ಅಯ್ಯೋ, ಇಟ್ಸ್ ಎ ಡಿಫಿಕಲ್ಟ್ ಜಾಬ್, ಬಟ್ ಎಲ್ವೇ ಯು ಕಾಂಟ್ ಹೆಲ್ಪ್ ಇಟ್. ಥ್ಯಾಂಕ್ ಯು ಡಾಕ್ಟರ್. ಏನ್ ಮೂರ್ತಿ ಹಾಗೆ ನೋಡ್ತಾ ಇದ್ದೀರಿ? ಈ ಸೀರೆ ನಿಮ್ ಮೈಗೆ ಬಹಳ ಅಂದವಾಗಿ ಕಾಣುತ್ತೆ. ಐ ಆಲ್ವೇಸ್ ಲೈಕ್ ವೈಟ್. ಆಹಾ, ಫ್ಲವರ್ ನಲ್ಲಿ ನಿಮ್ಗೆ ಯಾವ ಫ್ಲವರ್ ಹೆಚ್ಚು ಇಷ್ಟ? ಗುಲಾಬಿ. ಗುಲಾಬಿ. ಸ್ವೀಟ್? ಬಾಸುಂದಿ. ಡ್ರಿಂಕ್? ಐ ಮೀನ್ ಕಾಫಿನೋ ಹಾರ್ಲಿಕ್ಸೋ ಓವೆಲ್ಲೋ ಅಂತ. ಹಾರ್ಲಿಕ್ಸ್. ಗುಡ್. ಡ್ರಾಮಾ? ರೋಮಿಯೋ ಅಂಡ್ ಜೂಲಿಯಟ್. ಫೈನ್. ವೈಟ್? ಶನಿ ಕಿಡ್ಸ್. ವೆರಿ ಗುಡ್. ಹಾಬಿ? ಕಾದಂಬರಿ ಓದೋದು. ವಂಡರ್ಫುಲ್. ಅಂಕಲ್, ಆಶ್ಚರ್ಯ ಅಂದ್ರೆ ಆಶ್ಚರ್ಯ. ಏನಮ್ಮ? ಅಂಕಲ್, ನಂಗೆ ಏನ್ ಇಷ್ಟನೋ ಅವ್ರಿಗೂ ಅದೇ ಇಷ್ಟ. ಹೂವಲ್ಲಿ, ಹಣ್ಣಲ್ಲಿ, ಊಟದಲ್ಲಿ, ತಿಂಡಿಲಿ ಎಲ್ಲಾದ್ರಲ್ಲೂ ಒಂದೇ ಟೇಸ್ಟು. ನಾ ಲೈಕ್ ಮಾಡೋ ಡ್ರಾಮಾನೇ ಅವರು ಲೈಕ್ ಮಾಡ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ನಮ್ಮಿಬ್ರಿಗೂ ಟೇಸ್ಟು, ಆಂಬಿಷನ್ ಎಲ್ಲ ಒಂದೇ. ಸ್ವಲ್ಪ ಕೂಡ ವ್ಯತ್ಯಾಸ ಇಲ್ಲ. ಏನ್ ಅಂಕಲ್, ನಾನು ಅಷ್ಟು ಹೇಳ್ತಾ ಇದ್ದೀನಿ, ನೀ ಸುಮ್ನೆನೆ ಇದ್ದೀಯಲ್ಲ. ಸಹಜವೇ ಅಮ್ಮ,
ಸಿಹಿ ಇರೋ ಕಡೆ ಇರುವುಗಳು ಮುತ್ಕೊಳ್ಳುತ್ತವೆ, ಹಣ ಇರೋ ಕಡೆ ಜನಗಳು ಮುತ್ಕೊಳ್ತಾರೆ. ಯಾರು ಹಣಕ್ಕೋಸ್ಕರ ಬರ್ತಾರೆ, ಯಾರು ಪ್ರೀತಿ ವಿಶ್ವಾಸಕ್ಕೋಸ್ಕರ ಬರ್ತಾರೆ ಅನ್ನೋದನ್ನ ನಾವು ಕೇರ್ಫುಲ್ ಆಗಿ ಅರ್ಥ ಮಾಡ್ಕೋಬೇಕು. ಬರೋನು ಈ ಮನೆಗೆ ಅಳಿಯನಾಗಿ ಬಂದ್ರೆ ಮಾತ್ರ ಸಾಲ. ನಮ್ಮ ಲಕ್ಷಾಂತರ ರೂಪಾಯಿ ಆಸ್ತಿಯನ್ನ ಜೋಪಾನವಾಗಿ ನೋಡ್ಕೊಳ್ಳೋದ್ರ ಜೊತೆಗೆ ನಿನ್ನ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳೋ ಅಂಥವನು ಆಗ್ಬೇಕಮ್ಮ. ಹಾಗಾದ್ರೆ ಮೂರ್ತಿ ನಿಮ್ ನಿರೀಕ್ಷೆಗೆ ತಕ್ಕವರಲ್ಲ ಅಂತೀಯ ಅಂಕಲ್? ಮೂರ್ತಿ ವಿಷಯನ ನೀನು ಇದುವರೆಗೂ ಹೇಳಿದ್ದು? ಹಾ, ಇನ್ಯಾರು ಅಂತಿದ್ದೆ? ಅಯ್ಯಯ್ಯೋ, ನೀನು ಹೆಸರು ಹೇಳದೆ ಪೀಟಿಗೆ ಹಾಕ್ತಿರೋದು ನೋಡಿದ್ರೆ ಬೇರೆ ಯಾವನೋ ಇರಬೇಕು ಅನ್ಕೊಂಡೆ. ವೆರಿ ಗುಡ್, ವೆರಿ ಗುಡ್. ತುಂಬಾ ಸಂತೋಷ ಕಣಮ್ಮ, ತುಂಬಾ ಸಂತೋಷ. ಇವತ್ತು ಅವನ ಆಫೀಸಿಗೆ ಕರೆಸಿ ಮಾತಾಡ್ತೀನಿ. ಒಳ್ಳೆ ಹುಡುಗ. ಬೈ ನಿಂಗೊಂದು ಸರ್ಪ್ರೈಸಿಂಗ್ ಇನ್ಫಾರ್ಮೇಶನ್. ಈ ಮೂರ್ತಿ ಯಾರು ಅನ್ಕೊಂಡೆ? ನನ್ನ ಸ್ನೇಹಿತ ಲಾಯರ್ ಹೈವದನ್ ರಾವ್ ಇಲ್ಲ, ಅವ್ರ ಭಾವಮೈದ. ಹಾಗಿದ್ರೆ ನನ್ ಸೆಲೆಕ್ಷನ್ ಪರವಾಗಿಲ್ಲ ಅಂತೀಯ ಅಂಕಲ್? ವೆರಿ ಗುಡ್ ಅಂತೀನಿ. ಥ್ಯಾಂಕ್ ಯು ವೆರಿ ಮಚ್, ಯು ಸ್ವೀಟ್ ಅಂಕಲ್. ಅಯ್ಯೋ, ರಕ್ತ ಬರ್ತಾ ಇದೆ. ಐ ಆಮ್ ಸೋ ಸಾರಿ, ನಂಗೆ ಗೊತ್ತಾಗ್ಲಿಲ್ಲ. ತುಂಬಾ ಪೆಟ್ಟಾಯ್ತಾ? ಹೇಳಿ, ಹಾಸ್ಪಿಟ್ಲಿಗೆ ಹೋಗೋಣ. ಹಾ ಹೇಳಿ. ಯಾಕ್ರಿ ಹಾಗೆ ನನ್ನ ನೋಡ್ತಿದ್ದೀರಾ? ಗಂಗಾ 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 ಯಾವ ಗಂಗಾ? ಯಾರೇ ಗಂಗಾ? ನೀನೇ ನನ್ನ ಗಂಗಾ. ಅಯ್ಯೋ, ನಾನ್ ಗಂಗಾ ಅಲ್ಲ, ಗೀತಾ. ನೀನು ಗೀತಾ ಅಲ್ಲ, ನನ್ನ ಗಂಗಾ. ಗಂಗಾ ಗೀತಾ ಗೀತಾ, ಎಸ್ ಡಾಕ್ಟರ್? ನೀವು ಹೇಳಿದಿಲ್ಲ ಅಂತ ಇಷ್ಟೆಲ್ಲ ಟೆಸ್ಟ್ ಮಾಡ್ಬೇಕಾಗಂತಮ್ಮ. ಅವ್ನಿಗೇನೂ ಆಗಿಲ್ಲ. ನಿಜವಾಗ್ಲೂ? ಡಾಕ್ಟರ್ ಸುಳ್ಳು ಹೇಳ್ತಾರ? ಎಕ್ಸ್ರೇ ಇದೆ, ನ್ಯೂರೋ ಸರ್ಜನ್ಸ್ ಒಪಿನಿಯನ್ ಇದೆ. ಯು ಕ್ಯಾನ್ ಗೋ ಥ್ರೂ ಇಟ್. ಆಕ್ಸಿಡೆಂಟ್ ಆದ ತಕ್ಷಣ ಅಂತ ಮಾತಾಡಿ ಕೇಳಿ ನಾನು ತುಂಬಾ ಹೆದರ್ಬಿಟ್ಟೆ ಡಾಕ್ಟ್ರೇ. ನನ್ನ ನೋಡಿ, ಗಂಗಾ ಇಷ್ಟ ದಿನ ಎಲ್ಲಿ ಹೋಗ್ಬಿಟ್ಟಿದ್ದೆ? ಜನ್ಮಗಳಿಂದ ನಾವಿಬ್ರು ಪ್ರೇಮಿಗಳು, ಅದನ್ನೆಲ್ಲ ಮರ್ತು ಬಿಟ್ಟಿಯಾ ಅಂತೇನೇನೋ ಮಾತಾಡಿ ನಡ್ಗ ಹಾಗೆ ಮಾಡ್ಬಿಟ್ಟ. ನಾನ್ ನಿಜವಾಗ್ಲೂ ಆತನ್ ಗೇಟ್ ಬಿದ್ದು ತಲೆನೇ ಕೆಟ್ಟ ಹೋಗಿದ್ದೇನೋ ಅಂತ ಅನ್ಕೊಂಡ್ಬಿಟ್ಟೆ. ಅವ್ರಿಗೇನೂ ಆಗಿಲ್ಲ ಅನ್ನೋ ಗೊತ್ತಾಯ್ತಲ್ಲ. ಡಾಕ್ಟ್ರೇ, ನಾನು ಆತನ್ ನೋಡ್ಬೋದಾ? ಶೂರ್, ವೈ ನಾಟ್? ಥ್ಯಾಂಕ್ ಯು ಡಾಕ್ಟರ್. ಚಂದಿರನ ಕಾಣದಿರುಳು ನೀನಿರದೆ ನನ್ನ ಬಾಡು, ಮನಸ್ಸಲ್ಲಿ ಏನು ತಳಮಳ, ಹೃದಯದಿ ತುಂಬ ಕಳವಳ, ದಿನವೂ ನಿನ್ನದೇ ಹಂಬಲ, ನಿನ್ನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯು ತುಂಬಿದೆ ನನ್ನಲೇ. ನಾನು ಗಂಗಾ ಅಲ್ಲ ಗೀತಾ ಅಂತ ಹೇಳಿಲ್ಲ? ನೀನು ಗೀತಾ ಅಲ್ಲ ನನ್ನ ಗಂಗಾ ಅಂತ ನಾನು ಹೇಳಿಲ್ಲ. ನೀವು ಬೇಕಾದ್ ಹೇಳ್ತೀರಾ, ಅದನ್ನೆಲ್ಲ ನಂಬುವಂತ ಫೂಲ್ ಅಲ್ಲ ನಾನು. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯ ಗಂಗಾ? ನಿನ್ನಲ್ಲೇ ನನ್ನ ಪ್ರಾಣ ಇಟ್ಕೊಂಡ್ರು ನನ್ನ ನೋಯಿಸೋದ್ರಿಂದ ನಿನಗೇನ್ ಲಾಭ ಬರುತ್ತೆ? ಗಂಗಾ ನಿಧಾನವಾಗಿ ಜ್ಞಾಪಕ ಮಾಡ್ಕೊಂಡು ನೋಡು. 200 ವರ್ಷಗಳ ಕೆಳಗೆ ನೀನು ನಾನು ಸಂಧಿಸಿದ್ದು, ನೋಡಿದ್ದು, ಮಾತಾಡಿದ್ದು, ಪ್ರೀತಿಸಿದ್ದು, ಒಬ್ಬರಿಗೋಸ್ಕರ ಒಬ್ಬರು ಪ್ರಾಣ ಕೊಡೋದಕ್ಕೆ ಸಿದ್ಧವಾಗಿದ್ದು. ಜ್ಞಾಪಕ ಬರ್ಲಿಲ್ಲ? ಇಲ್ಲ. ನನ್ನ ರಾಜ, ನಿನ್ನ ಬಿಟ್ಟು ನಾನು ಬದುಕೋಕ್ಕಾಗಲ್ಲ ಅಂತ ಅಂದಿದ್ದಿಲ್ಲ. ಮನೆ, ಮಠ, ತಂದೆ, ತಾಯಿ ಎಲ್ಲರನ್ನು ಬಿಟ್ಟು ನೀನ್ ನನ್ನ ಜೊತೆ ನೋಡ್ ಬಂದಿಲ್ಲ. ಅದು ನೆನಪಿಲ್ಲ? ಇಲ್ಲ ಇಲ್ಲ ಇಲ್ಲ. ಒಂದು ದಿನ ಬೆಳದಿಂಗಳ ರಾತ್ರಿಯಲ್ಲಿ ನಾವಿಬ್ರು ಏಕಾಂತದಲ್ಲಿ ಆನಂದದಿಂದ ಕಾಲ ಕಳೀತಾ ಇದ್ದಾಗ ನಿನ್ನ ಎಡಗಡೆ ಬೆನ್ನಿನ ಮೇಲೆ ಒಂದು ಮಚ್ಚೆ ನೋಡಿ, ಗಂಗಾ ಇದು ನಿನ್ನ ಅದೃಷ್ಟದ ಮಚ್ಚೆ ಅಂತ ನಾನು ಹೇಳಿಲ್ಲ? ಜ್ಞಾಪಕ ಬಂತು ತಾನೆ? ಇಂಥ ಬುಡವಿಲ್ದ ಕತೆ ಹೇಳಿ ಖಂಡಿತ ನನ್ನ ಮೋಸ ಮಾಡಕ್ಕಾಗಲ್ಲ. ಮೋಸ? ನಾನು ನಿನಗೆ? ನಿನ್ನೆ ನನ್ನ ಸರ್ವಸ್ವ ಪ್ರಾಣ ಅಂತ ತಿಳ್ಕೊಂಡ್ರೆ ನಾನು ನಿನಗೆ ಮೋಸ ಮಾಡ್ತೀನಿ ಗಂಗಾ. ಸತ್ಯ ಹೇಳ್ತಿದ್ದೀನಿ ಗಂಗಾ, ನಾನು ಸುಮಾರಾಗಿ ಓದಿದ್ದೀನಿ. ಮೊದಲು ನನಗೂ ಈ ಜನ್ಮ ಮರುಜನ್ಮ ಇದರಲ್ಲೆಲ್ಲ ಸ್ವಲ್ಪ ಕೂಡ ನಂಬಿಕೆ ಇರಲಿಲ್ಲ. ಯಾವತ್ತು ನಿನ್ನ ಕಂಡನು ಆ ಕ್ಷಣದಿಂದ ಮಸ್ಕಾಗಿ ನನಗೆ ಜ್ಞಾಪಕ ಬರ್ತಾ ಇದೆ. 200 ವರ್ಷಗಳ ಕೆಳಗೆ
ನಾವಿಬ್ರು ಇದ್ದ ಜಾಗ, ಓಡಾಡಿದ ಸ್ಥಳಗಳು, ಹಾಡಿದ ಹಾಡುಗಳು, ನೋಡಿದ ನೋಟಗಳು ಎಲ್ಲ ಕಣ್ಮುಂದೆ ನಡೀತಾ ಇರೋ ಹಾಗಿದೆ. ನಮ್ಮಿಬ್ಬರ ಪ್ರೇಮ ಬರೀ ಈ ಜನ್ಮದಲ್ಲ, ಜನ್ಮ ಜನ್ಮಾಂತರಗಳದ್ದು ಗಂಗಾ ಅಂಕಲ್ ಅಂಕಲ್, ಈ ಆರ್ಟಿಕಲ್ ನೋಡಿದ್ರಾ? ಓ, ನೋಡಿದ್ದೀನಿ. ಅಂಕಲ್, ಹೋದ್ ಜನ್ಮದ ವಿಷಯ ಈ ಜನ್ಮದಲ್ಲೂ ಜ್ಞಾಪಕ ಇರುತ್ತೆ ಅನ್ನೋದನ್ನ ನಂಬ್ತೀರಾ? ಕಥೆಯಾಗಿದ್ರೆ ನಂಬ್ತಿರ್ಲಿಲ್ಲ. ಪಂಜಾಬಿನ ಒಂದು ಹಳ್ಳಿಲಿ ನಡೆದ ಘಟನೆ ಅಂತ ಬರೆದಿದ್ದಾರೆ. ಹಾಗಾದ್ರೆ ಜನ್ಮಗಳು ಉಂಟು ಅನ್ನೋದು ನಿಜಾನೇ? ಇಲ್ಲ ಅನ್ನೋ ಧೈರ್ಯ ಯಾರಿಗಿದೆ? ಸಾವು ದೇಹಕ್ಕೆ ಹೊರತು ಆತ್ಮಕ್ಕಲ್ಲ. ಹಳೆ ಬಟ್ಟೆ ಬಿಚ್ಚಿ ಹೊಸ ಬಟ್ಟೆ ಹಾಕೊಂಡ ಹಾಗೆ ಜೀವ ಜೀರ್ಣವಾದ ದೇಹನ ಬಿಟ್ಟು ಇನ್ನೊಂದು ದೇಹನ ಸೇರ್ಕೊಳ್ಳುತ್ತೆ ಅಷ್ಟೆ. ನಿನಗೆ ಡೀಟೇಲ್ಸ್ ಬೇಕಾದ್ರೆ 1 ಮಿನಿಟ್ ಪ್ಲೀಸ್. ಹಾ, ಇದನ್ನು ಓದು, ಎಲ್ಲ ನಿನಗೆ ಅರ್ಥ ಆಗುತ್ತೆ. ಹಾಗಾದ್ರೆ ರಾಜ ಹೇಳೋ ಮಾತ್ನ ನಿಜ ಅಂತೀರಾ ಅಂಕಲ್? ಯಾವ ರಾಜ? ಅದೇ ಆಕ್ಸಿಡೆಂಟ್ ಅಲ್ಲಿ ಮೀಟ್ ಮಾಡ್ಲಿಲ್ಲ ಅವನು? ಓ, ಅವನು. ನೋ ನೋ ನೋ, ಅದನ್ನು ನಂಬಲೇಬೇಡ. ಅಲ್ಲಮ್ಮ, ಯಾವ ವಿಷಯದಲ್ಲಿ ಆಗಲಿ ನಿನ್ನ ಮನಸ್ಸಿಗೆ ಸಮಾಧಾನ ಆಗೋವರೆಗೂ ನಂಬದೇ ಇರುವಂತಹ ಹಠವಾದಿ ನೀನು. ಪ್ರತ್ಯಕ್ಷವಾದ್ರೂ ಪ್ರಮಾಣಿಸಿ ನೋಡೋ ಜಾಣೆ. ಅಂಥದ್ರಲ್ಲಿ ಯಾವನೋ C/2 ಹೇಳ್ದ ಅಂತ ಹೇಳಿ ನೋ ನೋ, ಅದಕ್ಕೆ ಬೆಲೆನೇ ಕೊಡ್ಬೇಡ. ನೀನು ಹೋಗಿ ವಿಶ್ರಾಂತಿ ತಗೋ, ಹೋಗಮ್ಮ. ಅದನ್ನೆಲ್ಲ ಮನಸ್ಸು ಹಚ್ಕೋಬೇಡ, ಹೋಗು. ಗೀತಾ, ಮುದ್ದೆ ರಾಜ ಎಲ್ಲಿ? ಯಾರು? ಅಲ್ಲಿ. ಇವನೇನಾ? ಅಂದ್ರೆ ಇದೊಂಥರ ಮೆಂಟಲ್ ಟಾರ್ಚರ್ ಆಗ್ಬಿಟ್ಟಿದೆ ಇನ್ಸ್ಪೆಕ್ಟರ್. ನಾನೇ ಒಂದೆರಡು ಬಿಟ್ಟು ಬುದ್ಧಿ ಕಲ್ಸೋಣ ಅಂತಿದ್ದೆ, ದುಡುಕಬಾರ್ದು ಅಂತ ತಡ್ಕೊಂಡೆ. ಅವ್ರು ಬರ್ಲಿ ನೋಡೋಣ. ಇವರೇ ನಾನು ಹೇಳಿದ್ದು? ಹಾ, ಇವನೇ ಇವನೇ ಇವನೇ. ಓಹೋ, ಮರ್ಯಾದೆಗೂ ಇವ್ರಿಗೂ ಬಹಳ ದೂರ ಅಂತ ಕಾಣುತ್ತೆ. ಪಾಪ ಅವ್ರು ತಪ್ಪಲ್ಲ, ಅವ್ರು ಬೆಳೆದ ವಾತಾವರಣ ಅಂಥದ್ದೇನು. ಮಿಸ್ಟರ್ ರಾಜ್, ಮೂರ್ತಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾವ ಮೂರ್ತಿ? ಇವರು. ಏನಂತ? ಅವ್ರು ಎಲ್ಲೋದ್ರು ನೀವು ಅವ್ರನ್ನೇ ಹಿಂಬಾಲಿಸ್ತೀರಂತೆ? ನಾನೇ ಇವರನ್ನ? ಹೀಗೇನು ದೊಡ್ಡ ಜೇಮ್ಸ್ ಬಾಂಡ್, ನಾನೊಬ್ಬ ಗ್ಯಾಂಗ್ಸ್ಟರ್, ಹಿಂಬಾಲಿಸ್ಬೇಡ ಮತ್ತೆ ಅವರನ್ನ. ಯಾತಕ್ಕಂತೆ? ಅವರೇ ಹೇಳ್ತಾರೆ. ಚಾಮುಂಡಿ ಬೆಟ್ಟ, ಶಿಮ್ಶಾ, ಝೂ, ಬೃಂದಾವನ್ ಗಾರ್ಡನ್ ಅಲ್ಲೆಲ್ಲ ನಮ್ಮಿಬ್ಬರನ್ನು ಫಾಲೋ ಮಾಡ್ಕೊಂಡು ಬರ್ಲಿಲ್ಲ ನೀವು? ಸದ್ಯ ರೇಸ್ ಕೋರ್ಸ್, ರೇಷನ್ ಡಿಪೋ, ಜನತಾ ಬಜಾರ್, ಈ ಮೂರನ್ನು ಹೇಳಿಲ್ವಲ್ಲ ನೀವು? ಏನ್ ಈ ದೊಡ್ಡ ಮನುಷ್ಯರು ಓಡಾಡ್ತಾರೆ ಅಂತ ಊರಿನ ಜನ ಯಾರು ರಸ್ತೆನಲ್ಲಿ ತಿರುಗಾಡ್ಕೊಡುದಲ್ವೇ ಸರ್? ಬಂದ್ ಕಡೆ ಎಲ್ಲ ನಮ್ಮನ್ನೇ ದುರ್ಗುಟ್ಕೊಂಡು ನೋಡ್ತಾ ಇಬ್ರು. ಏನ್ ದೊಡ್ಡ ಸುಭಾಷ್ ಚಂದ್ರ ಬೋಸು, ದೇಶೋದ್ಧಾರಕ, ನೋಡ್ಬಾರ್ದೆ ಮತ್ತೆ ಇವರನ್ನ? ನನ್ನನ್ನಲ್ಲ, ಗೀತನ್ನ. ಹುಟ್ಟಿ ಹೋಗ್ಲಿ ಬಿಡ್ರಿ, ಅದಕ್ಕೆ ಯಾಕೆ ಕೂಗ್ಕೋತೀರಿ? ನೀವು ಕೂಗಾಡದಿದ್ರೆ ಮದುವೆ ಆಗೋಲ್ಲ ನನ್ನ ಸಂದೇಹನ. ಮಿಸ್ಟರ್ ಮೂರ್ತಿ, ದಿಸ್ ಇಸ್ ಪೊಲೀಸ್ ಸ್ಟೇಷನ್, ನಾಟ್ ರೈಲ್ವೆ ಸ್ಟೇಷನ್. ರಾಜಾ, ನೀವು ಸುಮ್ಮನೆ ಇರಿ. ಏನಮ್ಮ ಗೀತಾ, ದಾರಿಲಿ ಇವ್ರು ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬರ್ತಾರಾ? ಇಲ್ಲ ಹತ್ರಕ್ಕೆ ಬಂದು ಮಾತನಾಡಿಸ್ತಾರಾ? ಇಲ್ಲ. ಹೋಗ್ಲಿ, ನಿಮ್ಮನೆ ಕಾಂಪೌಂಡ್ ದಾಟ್ ಬಂದು ಏನಾದ್ರೂ? ಇಲ್ಲ ಇನ್ಸ್ಪೆಕ್ಟರ್, ಇಲ್ಲ. ಹಾಗಾದ್ರೆ ಏನು ಅಂತ ನಾನು ಚಾರ್ಜ್ ಶೀಟ್ ಹಾಕ್ಲಿ ಮಿಸ್ಟರ್ ಮೂರ್ತಿ? ನಮ್ಮ ಗೀತಾಗೆ ಇವ್ರ ಮುಖ ಕಂಡ್ರೆ ಗಾಬರಿ. ಯಾಕ್ರಿ ಅಷ್ಟೊಂದು ಭಯಂಕರವಾಗಿದ್ದೀನಿ ನಾನು? ಒಂದ್ ಕೆಲಸ ಮಾಡೋಣ, ನಾಳೆಯಿಂದ ಮುಖ ತೆಗೆದಿಟ್ಬಿಟ್ಟು ಬಂದ್ಬಿಡ್ತೀನಿ. ಓಕೆ ಮಿಸ್ಟರ್ ಮೂರ್ತಿ? ಇನ್ಸ್ಪೆಕ್ಟರ್, ನಾನೇನೋ ಅವ್ರ ಕಡೆನೆ ನೋಡ್ತೀನಿ ನಿಜ. ಹಾಗೆ ನಾನು ನೋಡ್ತೀನಿ ಅನ್ನೋದು ಅವ್ರಿಗೆ ಗೊತ್ತಾದ ಬಗ್ಗೆ ಅವರು ನನ್ನ ಕಡೆ ನೋಡೋದ್ರಿಂದ ತಾನೆ. ಆಸೆಯಿಂದ ಒಬ್ಬರನ್ನೊಬ್ಬರು ನೋಡಿದ್ರೆ ಅದು ಸರಿಯೋ ತಪ್ಪು, ಅದರಲ್ಲಿ ನಾವಿಬ್ರು ಸಮಭಾಗಿಗಳು ಅಲ್ಲ? ಏನಾಗಿ ನೋಡ್ತಾ ಇದೀಯಾ? ಅದೇ ನಾನು ಕೇಳ್ಬೇಕು ಅಂತ ಇದ್ದೆ. ನೀವು ನೋಡ್ತಾ ಇದ್ದೀರಿ, ನಾನು ನೋಡ್ತಾ ಇದ್ದೀನಿ. ಏನ್ ನಿನ್ ಹೆಸರು? ರಾಜ. ಏನ್ ಓದಿ? BSc. ಓದಿ ವಿದ್ಯಾವಂತನಾಗಿರೋ ನಿನ್ನಂಥವನ ಘನತೆಗಲ್ಲ ನೀನ್ ಮಾಡ್ತಿರೋ ಕೆಲಸ. ಯಾವ ಕೆಲಸ? ಯಾವ ಕೆಲಸ? ನಮ್ ಗೀತದಿಂದ ನೆಲಹಾಗೆ ಸುತ್ತುತ್ತಿದೆಯಲ್ಲ, ಆ ಕೆಲಸ. ಓಹೋ, ನದಿ ಸಾಗರದ ಕಡೆ ತಾನೇ ಹರಿಯೋದು. ನಿನ್ನ ಕವಿತ್ವ ನನಗೆ ಬೇಕಾಗಿಲ್ಲ. ಇನ್ನೇನು ಬೇಕು ತಮಗೆ? ನೀನು ಈ ಊರಿಂದ ಎಲ್ಲಾರು ದೂರ ಹೊರಟೋಗ್ತಿರ್ಬೇಕು. ಕಾರಣ? ನಮ್ಮ ಗೀತನ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗ್ಬೇಕು. 10,000 ರೂಪಾಯಿ ಇದೆ.
ನಿಮ್ ಗೀತನ ಮನುಷ್ಯ ಅಂತ ಇಷ್ಟನೇ ಬೆಲೆ. 20,000. ಒಂದು ಹೇಟ ನೆಮ್ಮದಿಗೆ ಸಾಕೆ. 30,000 ತಗೋ. 50,000 ಪ್ರವೀಣ್ ತಗೋ. ಈ ಜನ ಮುಖ ಕೊಟ್ಬಿಡ. 50,000 ನಿಮ್ಮ ಮೈಯಲ್ಲಿ ಹರಿತಾ ಇರೋದು ರಕ್ತ ಅಲ್ಲ, ಬರೀ ಐಶ್ವರ್ಯದ ಮದ. ಪ್ರೀತಿ, ಪ್ರೇಮ, ವಿಶ್ವಾಸ, ಸುಖ, ಶಾಂತಿ ಇದನ್ನೆಲ್ಲ ಬರೀ ದುಡ್ಡಿಂದ ಅಳಿಯವರು ನೀವು. ನಾನು ಮನುಷ್ಯ, ನಿಮ್ಮಂಥ ಧನಪಿಶಾಚಿ ಅಲ್ಲ. 200 ವರ್ಷಗಳ ಕೆಳಗೆ ನಮ್ಮಪ್ಪ ಗಂಗನ್ನು ನನ್ನನ್ನು ಬೇರೆ ಮಾಡೋದಕ್ಕೆ ನೋಡಿ ಅನ್ಯಾಯವಾಗಿ ನಮ್ಮನ್ನ ಕೊಂದು ಬಿಟ್ಟ. ಈಗ ಅವರು ಚಿಕ್ಕಪ್ಪ ಹಣ ತೋರಿಸಿ ನಮ್ಮನ್ನು ಬೇರೆ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಕಡೆ ಮಾತು ಹೇಳ್ತಾ ಇದ್ದೀನಿ, ನಿಮ್ಮ ಅವಳ ಸಂಬಂಧ ಬರೀ ಈ ಜನ್ಮದ್ದು, ನನ್ನ ಅವಳ ಪ್ರೇಮ ಜನ್ಮ ಜನ್ಮಾಂತರದ್ದು. ಗಂಗಾ ನನ್ನ ಪ್ರಾಣ, ನನ್ನ ಉಸಿರು, ನನ್ನ ಹೃದಯ. ಹೃದಯ ದೇಹದಿಂದ ಬೇರೆ ಆದ್ರೆ ಉಳಿಯೋದು ಬರೀ ಹೆಣ, ನನ್ನ ಹೆಣ. ಏನೋ ರಾಸ್ಕಲ್, ತಲೆಗಿನ ತಿರುಗುತ್ತಾ? ಯಾರಿಗೆ ನಿನಗ? ನಿಂಗೆ ಕಣೋ ಬೇಕೂಫ, ಮರ್ಯಾದೆಯಾಗಿ ಇಲ್ಲಿಂದ ಹೋಗ್ತೀಯೋ ಇಲ್ವೋ? ಯಾಕೆ ನಿಮ್ಮಪ್ಪಂದ ಈ ಜಾಗ? ನಿಮ್ಮಪ್ಪಂದು ಅಲ್ಲ, ನಮ್ಮಪ್ಪಂದು ಅಲ್ಲ ಅಲ್ಲ. ಏನ್ ಗಂಗಾ, ಇಂಥ ಅಪ್ರಯೋಜಕನ ನಂಬೋದು ನೀನು? ನಡು ನೀರಿನಲ್ಲಿ ಕೈ ಬಿಡುವಂಥ ಜನ ಇವರೆಲ್ಲ. ನಿನಗೆಲ್ಲೋ ಗ್ರಹಚಾರ ಕಾದಿದೆ ಅಂತ ಕಾಣುತ್ತೆ. ನೋಡಿದೆ ಗಂಗಾ, ಶರ್ಟ್ ಕೈ ಹಾಕಿದ್ದಾರೆ. ಮೂರ್ತಿ, ತೆಗಿರಿ ಕೈನಾ, ತೆಗಿರಿ ಕೈ. ಆಲ್ ರೈಟ್, ನಿಮ್ಮ ಮಕ್ಕ ನೋಡ್ಕೊಂಡು ಅವನು ಸುಮ್ಮನೆ ಬಿಟ್ಟಿದ್ದೀನಿ. ನಾನು ಅಷ್ಟೇ, ನನ್ನ ಗಂಗನ ಮುಖ ನೋಡಿ ನಿಮ್ಮನ್ನ ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಾಗಲೇ ನೀರಿನಲ್ಲಿ ಮೀನು ಮೊಸಳೆಗಳ ಜೊತೆ ಈಜಾಡ್ಬೇಕಾಗ್ತಿತ್ತು ನೀವು. ಶಟ್ ಅಪ್, ಕಮ್ ಆನ್ ಗೀತಾ. ಏನಿದಿಲ್ಲ? ಯಾಕೆ ಅವರೆಲ್ಲ ಹಾಗೋಡ್ತಾ ಇದ್ದಾರೆ? ನಿಮ್ಗೂ ಅವ್ರಿಗೂ ಜಗಳ ಆಯ್ತಾ? ಇದೆಲ್ಲ ಬಹಳ ಸಾಧಾರಣ ಗಂಗಾ. ಭಕ್ತರಿಗೆ ಪರೀಕ್ಷೆಗಳು ಹೆಚ್ಚು, ಪ್ರೇಮಿಗಳಿಗೆ ಅಡ್ಡಿ ಆತಂಕಗಳು ಹೆಚ್ಚು. ಈ ತರ ತೊಂದರೆಗಳನ್ನ 200 ವರ್ಷಗಳ ಹಿಂದೆನೂ ಅನುಭವಿಸಿದ್ದೀನಿ, ಈಗಲೂ ಎದುರಿಸ್ತಾನೆ ಇದ್ದೀನಿ. ಆದ್ರೆ ನನ್ನ ಯಾರು ಏನು ಮಾಡೋದಕ್ಕಾಗೋದಿಲ್ಲ. ನೀನೊಬ್ಬಳನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ಗಂಗಾ. ಗಂಗಾ ಗಂಗಾ ಅಂತ ಯಾಕ್ರಿ ನನ್ ಪ್ರಾಣ ತೆಗಿತೀರಾ? ನಾನ್ ನಿಮ್ ಗಂಗಾ ಅಲ್ಲ, ಗೀತಾ ಗೀತಾ. ನಿಮ್ ಮಾತು ಕೇಳ್ತಾ ಇದ್ರೆ ನನ್ ಹುಚ್ಚೆ ಹಿಡಿದು ಬಿಡುತ್ತೆ. ಆ ಸತ್ಯ ನಿನಗೆ ಅರ್ಥವಾದ ದಿವಸ ಆ ಹುಚ್ಚು ತಾನಾಗಿ ಬಿಟ್ಟು ಹೋಗುತ್ತೆ. ಅದೆಂಥದ್ರಿ ಸತ್ಯ? 200 ವರ್ಷಗಳ ಕೆಳಗೆ ಅಂತೀರಲ್ಲ, ಅದ್ ನನ್ಗೆ ಹೇಗ್ ಗೊತ್ತಾಗ್ಬೇಕು? ಅದನ್ನ ನಾನು ಹೇಗ್ರಿ ನಂಬೋದು? ಅದನ್ನ ಗೊತ್ತು ಮಾಡ್ಕೊಡಕ್ ನನಗೆ ಒಂದು ಅವಕಾಶ ಕೊಡ್ತೀಯ? ಹೇಗೆ? ನಿನಗೆ ನನ್ನ ಮೇಲೆ ಭರವಸೆ ಇತ್ತು, ನನ್ನ ಜೊತೆಲಿ ಬರೋ ಹಾಗಿದ್ರೆ ಈ 200 ವರ್ಷಗಳ ಹಿಂದೆ ಕಥೆ ನಡೀತಲ್ಲ ಆ ಸ್ಥಳ ಇಲ್ಲೇ ಸಮೀಪದಲ್ಲೇ ಸಾಕ್ಷಿ ಸಮೇತ ನೀನು ಅದನ್ನ ಕಣ್ಣಾರ ಕಾಣಬಹುದು. ಬರ್ತೀಯಾ? ಬರ್ತೀನಿ, ನಡೀರಿ. ಯಾರಪ್ಪ ನೀವು? ತಾತ, ಈ ಅರಮನೆ ಯಾವುದು, ಯಾಕೆ ಹೀಗೆ ಪಾಳು ಬಿದ್ದಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಬಂದಿದೆ. ಈ ಅರಮನೆ ಕಥೆ ನಿಮಗ್ ಗೊತ್ತಿಲ್ವಾ? ಗೊತ್ತಿಲ್ಲ? ಅದೊಂದು ದೊಡ್ಡ ಗೋಳಿನ ಕಥೆ. ನಮ್ಮ ತಾತ ಚಿಕ್ಕ ಹುಡುಗರಾಗಿದ್ದಾಗ ಅವರು ಕಣ್ಣಾರ ಕಂಡ ಈ ಅರಮನೆ ಕಥೆನ ನಾವು ಹುಡುಗರಾಗಿದ್ದಾಗ ನಮ್ಮನ್ನಿಲ್ಲಿ ಕರ್ಕೊಂಡು ಬಂದು ಹೇಳ್ತಾ ಇದ್ರು. 200 ವರ್ಷಗಳ ಹಿಂದೆ ಒಬ್ಬ ರಾಜ ಚಂದ್ರವರ್ಮ ಅಂತ ಮಹಾರಾಜರಿದ್ರು. ಅವರಿಗೆ ಒಬ್ಬನೇ ಒಬ್ಬ ಮಗ, ಅವನ ಹೆಸರು ರಾಜ. ಅವನು ಸರ್ವೇ ಸಾಧಾರಣವಾದ ಸಿಪಾಯಿಗಳ ಹಾಗೆ ವೇಷ ಹಾಕೊಂಡು ಊರೆಲ್ಲ ಸುತ್ತಾಡ್ಕೊಂಡು ಬರ್ತಿದ್ದ. ರಾಜ, ಏನ್ ನಗ್ತಾ ಇದ್ದೀಯಾ? ಸಂತೋಷದ ಸಮಾಚಾರ ಇದ್ರೆ ನನಗೂ ಹೇಳಪ್ಪ, ನಾನು ಕೇಳಿ ಸಂತೋಷ ಪಡ್ತೀನಿ. ಓಹೋ, ನೀನು ಮಾರುವೇಷದಲ್ಲಿ ಊರ್ ಸುತ್ತಾ ಇದ್ದಾಗ ಏನೋ ವಿಶೇಷ ಕಂಡಿದ್ದೀಯಾ? ಅದನ್ನ ನೆನೆಸ್ಕೊಂಡು ನಗ್ತಾ ಇದ್ದೀಯಾ? ಎಷ್ಟೇ ಆದ್ರೂ ನೀನು ಕಲೆಗಾರ, ಮನಸ್ಸು ಯಾವಾಗಲೂ ಕಲ್ಪನೆಯಲ್ಲೇ ಇರುತ್ತೆ. ಸಿಪಾಯಿ, ನೀನಾ? ಜೋರಾಗಿ ಇಟ್ಬಿತ್ತ? ಇಲ್ಲಿ ನೋಡೋಣ. ಅಯ್ಯೋ, ನಂಗೆ ಗೊತ್ತಾಗ್ಲಿಲ್ಲ.
ಕೋಪ ಮಾಡ್ಕೋತೀಯ ನನ್ ಮೇಲೆ? ಯಾಕ್ ಬಂದೆ ನೀನ್ ಇಲ್ಗೆ? ನನ್ನ ನೋಡಕ್ ಬಂದ್ಯಾ? ತುಂಬಾ ನೋವಾಗ್ತಿರ್ಬೇಕು ಅಲ್ಲ? ಬಾಯರ್ಕೆ ಆಗ್ತಿದ್ಯಾ? ನೀರ್ ಬೇಕಾ? ಇರು ತಂದ್ಕೊಡ್ತೀನಿ. ಗಂಗಮ್ಮ ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ, ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ ನಡುಗಿದೆ ಗಡಗಡ ಗಂಗಮ್ಮ. ನನ್ನ ಎದೆಯಲ್ಲಿ ಡವ 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 ಕೇಳಮ್ಮ, ನನ್ನ ಎದೆಯಲ್ಲಿ ಡವ 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 ಕೇಳಮ್ಮ. ರಾಜ ರಾಜ, ಕೆಳಗೆ ಇಳಿಸ್ಬೇಡ ರಾಜ. ಯಾಕೆ? ಈ ಹೃದಯಕ್ಕೆ ನನ್ನ ಹೃದಯ ಯಾವಾಗ್ಲೂ ಹೀಗೆ ಅಂಟ್ಕೊಂಡು ಒಂದಾಗಿರ್ಬೇಕು ಅಂತ ಆಸೆ. ಆಮೇಲೆ ಆಮೇಲೆ ರಾಜ, ನನ್ನ ಕರ್ಕೊಂಡು ಹೋಗ್ತೀಯಾ? ಎಲ್ಲಿಗೆ? ಅರಮನೆಗೆ. ಯಾಕೆ? ನೋಡ್ಬೇಕು ಅಂತ ಆಸೆ. ನೋಡ್ಬೇಕು. ಕರ್ಕೊಂಡು ಹೋದ್ರೆ ನೀನ್ ಬಿಡೋದಿಲ್ವಲ್ಲ? ಸಿಪಾಯಿ ತಾನೆ, ನಿನ್ನ ತಡೆಯೋಕೆ ಯಾರಿಗ್ ಧೈರ್ಯ? ನಾನ್ ತಡೆಯಕ್ಕೆ ಯಾರಿಗೂ ಧೈರ್ಯ ಇಲ್ಲ, ಆದ್ರೆ ಅಲ್ಲಿ ನಿನ್ ಬಿಡಲ್ಲ ಅಷ್ಟೇ. ಅಷ್ಟು ಕೋಪನ? ನೀವೇ ನಿಜವಾದ ರಾಜ ಆಗಿದ್ರೆ ನೀನ್ ರಾಣಿ ಆಗಿರ್ತಿದ್ದೆ ಅಲ್ಲ? ಈ ತಾನೇ ಏನು? ನಾನ್ ರಾಜನೇ. ನನಗೆ ಅವ್ರ ಮನೆಗೂ ರಾಜ ಆಗಿದ್ದಿದ್ರೆ ಬಿಳಿ ಕುದುರೆ ಕಟ್ಟಿರೋ ರಥ ತಂದು ನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಅರಮನೆವರೆಗೂ ಮೆರವಣಿಗೆ ಮಾಡ್ಕೊಂಡು ಹೋಗ್ಬೋದು. ಈಗ ತಾನೇನು ಹಾಗೆ ಮಾಡಿದ್ರೆ ಆಯ್ತು. ಹೇಗೆ? ನಮ್ ರಾಜನಿಗೆ ಒಬ್ಬ ಮಗ ಇದ್ದಾನೆ. ಅವನೇನಾದ್ರೂ ನೀನ್ ನೋಡಿದ್ನು ಖಂಡಿತ ಸುಮ್ನೆ ಬಿಡೋದಿಲ್ಲ. ಬಿಳೆ ಕುದುರೆ ಕಟ್ಟಿರೋ ರಥ ತಗೊಂಡ್ಬಂದು ಕೃಷ್ಣ ರುಕ್ಮಿಣಿನ ಹೊತ್ಕೊಂಡು ಹೋದಾಗೆ ನಿನ್ನು ಹೊತ್ಕೊಂಡು ಹೋಗ್ಬಿಡ್ತಾನೆ. ಹೊತ್ಕೊಂಡೋಗ್ತಾನೆ. ಬಿಟ್ಟು ಬಿದ್ದಿದ್ದೀನಿ, ಅವ್ನ್ ಬರ್ಲಿ ನನ್ನ ಹತ್ರ. ಏನ್ ಮಾಡ್ತೀಯೋ? ಅನ್ನೀಸೆ ಕಿತ್ತಾಕಿ ದನ ಬಡಿಯ ಹಾಕ್ಬಾರ್ದು, ಓಡೋಗ್ತಿದ್ದೀನಿ. ಓಹೋ, ಯಾಕೆ ಯಾಕೆ ಯಾಕೆ? ಯಾಕಂತೆ ಯಾಕೆ? ಈ ಮನ್ಸು ಮೈ ಎರಡು ನಿಂದಾಗಿರೋವಾಗ ಈ ಕಣ್ಣು ಬೇರೆ ಯಾರನ್ನಾದ್ರೂ ನೋಡುತ್ತಾ? ನಾನು ಬಡವ ಗಂಗಾ, ಸಾಮಾನ್ಯ ಸಿಪಾಯಿ. ಸುಳ್ಳು. ಈ ಅಂದವಾದ ಮುಖ, ಆಕರ್ಷಕವಾದ ಮೈಕಟ್ಟು, ಸಿಂಹಬಲ ಇರೋ ತೋಳು, ಹಿಡಿಯಷ್ಟು ಹೃದಯದಲ್ಲಿ ತುಂಬಿಕೊಂಡಿರೋ ಕಡಿಮೆಷ್ಟು ಪ್ರೀತಿ, ಇದೆಲ್ಲ ಆಸ್ತಿ ತಾನು? ಇಷ್ಟೆಲ್ಲ ಹೇಳ್ತೀಯ, ಆಮೇಲೆ ನನ್ ಬಿಟ್ಟು ಹೊರಟೋಗ್ತೀಯ. ಇಲ್ಲ ನನ್ ರಾಜ, ನೀನ್ ಹೋನು. ಈಗ್ಲೇ ನಿನ್ ಜೊತೆ ಎಲ್ಲಿರ್ಬೇಕಾದ್ರೂ ಬರ್ತೀನಿ. ನಿನ್ ಜೊತೆ ನರಕದಲ್ಲಿದ್ರು ಅದೇ ಸ್ವರ್ಗ. ಯಾವನ ನೀನು? ಮಯ ಅವಳಿಗೆ ಹೇಳವರು ಕೇಳವರು ದಿಕ್ಕು ಜೊತೆ ಯಾವಿನ ಅಂತ ತಿಳ್ಕೊಂಡಿದ್ಯೇನೋ? ಅವಳ ಬೀದಿ ಬಸ್ವಿ ಅಂತ ತಿಳ್ಕೊಂಡಿದ್ಯೇನೋ? ಹೇಳು, ಎಷ್ಟು ದಿವಸದಿಂದ ನಡೀತಾ ಇದೆ ಈ ಚಕ್ಕಂದ? ಅಪ್ಪಾಜಿ, ಅವ್ರದೇನು ತಪ್ಪಿಲ್ಲ ಅಪ್ಪಾಜಿ. ಸಾಕು, ಸುಮ್ಮನೆ ತಪ್ಪು ಬರಬೇಡ. ಅಂಗೈ ಹುಣ್ಣಿಗೆ ಕಂದಿಬೇಕಾ? ಯಾಕೆ ಇಷ್ಟೊಂದು ಆವೇಶಕ್ಕೆ ಅವಕಾಶ ಕೊಡ್ತಾ ಇದ್ದೀರಿ? ನೀವು ತಿಳ್ಕೊಂಡಿರುವಂತ ಅವಿವೇಕಕ್ಕೆ ನಾವೇನು ಇಳಿದಿಲ್ಲ. ನಾವಿಬ್ರು ಒಬ್ರನ್ನೊಬ್ರು ಮೆಚ್ಕೊಂಡಿದ್ದೀವಿ, ಪ್ರೀತಿಸಿದ್ದೀವಿ, ಮದುವೆ ಆಗ್ತೀವಿ. ಮದುವೆ ಆಗ್ತಿರೋ ಮದುವೆ ದೊಡ್ಡ ಮಹಾರಾಜನ ಮಗ ತೀರ್ಮಾನ ಮಾಡಿಬಿಟ್ಟ. ಇವನ ಅಳೇನ್ ಮಾಡ್ಕೋಬೇಕು ಅಂತ ವೇಳೆ ಕೊಟ್ಟು ಕರೆಸಿದ್ರು. ಹುಷಾರ್, ಇನ್ನೊಂದ್ ದಿವಸ ನೀವಿಬ್ರು ಈ ರೀತಿ ಸೇರೋದೇನಾದ್ರೂ ನಾನು ನೋಡಿದ್ರೆ ನೀವು ಉಳಿಯೋ ಹಾಗಿಲ್ಲ, ನಾವು ಉಳಿಯೋದಿಲ್ಲ. ಯಾರು? ನಮ್ಮರಮನೆ ಸಿಪಾಯಿ. ಇಂಥ ದೌರ್ಜನ್ಯವೇ? ಮಂತ್ರಿಗಳೇ, ಅವನೆಲ್ಲಿದ್ರೂ ತರಿಸಿ ಅವನಿಗೆ ಸರಿಯಾದ ಶಿಕ್ಷೆ ವಿಧಿಸಬೇಕಾದ್ದು ನಮ್ಮ ಕರ್ತವ್ಯ. ಹೌದು, ನೀನು ಆ ಸಿಪಾಯಿ ನೋಡಿದೀಯಾ? ನೋಡಿದ್ರಿ ಮಹಾಸ್ವಾಮಿ, ಅಷ್ಟೇ ಅಲ್ಲ, ನೀನು ಮಾಡಿ ತಪ್ಪು ಅಂತ ಖಂಡಿಸಿದ್ದೀನಿ. ಅವನು ನೋಡೋದಕ್ಕೆ ಹೇಗಿದ್ದಾನೆ? ಲಕ್ಷಣವಾದ ಮುಖ, ಒಳ್ಳೆಯ ಎತ್ತರ, ಚಿಗುರು ಮೀಸೆ, ವಿಶಾಲವಾದ ವಕ್ಷಸ್ಥಳ, ಗಂಭೀರವಾದ ನಡಿಗೆ, ತುಂಬಾ
ಬಾ ಕುಮಾರ. ನೀವ್ಯಾಕೆ ನಿಲ್ಸ್ಬಿಟ್ರಿ ಹೇಳಿ? ಕ್ಷಮಿಸಿ ಮಹಾಪ್ರಭು, ನಮ್ ದೂರ್ನ ಹಿಂದಕ್ಕೆ ತಗೋತೀವಿ. ಆ ಸಿಪಾಯಿ ಯಾರು ಅಂತ ತೋರಿಸೋ ಶಕ್ತಿ ನಮಗಿಲ್ಲ. ಸಿಪಾಯಿ? ಯಾವ ಸಿಪಾಯಿ? ಏನ್ ವಿಷಯ? ಅಪ್ಪಾಜಿ, ಯಾರಿವರು? ಇದೊಂದು ವಿಚಿತ್ರವಾದ ಸಮಸ್ಯೆ ಕುಮಾರ. ನಮ್ಮ ಅರಮನೆ ಸಿಪಾಯಿ ಒಬ್ಬ ಈತನ ಮಗಳನ್ನ ಪ್ರೀತಿಸ್ತಾ ಇದ್ನಂತೆ. ಅವನ್ನ ಗುರುತಿಸ್ತೀನಿ ಅಂತ ಹೇಳಿದ ಮನುಷ್ಯ ಈಗ ದೂರನ್ನ ಹಿಂದಕ್ಕೆ ತಗೊಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ಎಲ್ಲಿ ಆದ್ರೂ ಉಂಟೆ? ಕೊಟ್ಟು ದೂರನ್ನ ಹಿಂದಕ್ಕೆ ತಗೊಳ್ಳೋದು, ಕೆಟ್ಟ ಸ್ನೇಹಿತರನ್ನ ಮುಂದಿಟ್ಕೊಳ್ಳೋದು ಎರಡೂ ತಪ್ಪು. ನಿಸ್ಸಂಕೋಚವಾಗಿ ಹೇಳಿ, ಯಾರ ಮನುಷ್ಯ? ಯಾಕಿಬ್ರು ಮೌನವಾಗಿ ನಿಂತ್ಕೊಂಡ್ ಬಿಟ್ರಿ? ಆ ಸಿಪಾಯಿ ಸಂಬಂಧ ನಿಮ್ಗಿಷ್ಟ ಇಲ್ವೇ? ಅಥವಾ ನಿಮ್ಮ ಮಗಳನ್ನ ಯಾರಿಗಾದ್ರೂ ಒಬ್ಬ ಯುವರಾಜನ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ? ಅಪ್ಪಾಜಿ, ಆ ಸಿಪಾಯಿ ಯಾರು ಅಂತ ಹೇಳೋದಕ್ಕೆ ಪಾಪ ತಂದೆ ಮಗಳಿಬ್ರು ತುಂಬಾ ಭಯಪಡ್ತಿದ್ದಾರೆ. ನಾನ್ ತೋರಿಸ್ಲಿ ಆ ಸಿಪಾಯಿನ? ಏನು ನಿನಗ್ ಗೊತ್ತೇ? ಯಾರವನು? ಎಲ್ಲಿದ್ದಾನೆ? ನಾನೇ ಯುವರಾಜ. ಇಲ್ಲ, ನಾನಿದನ್ನ ನಂಬಲ್ಲ. ನನ್ನ ಮಗ ಇಂತಹ ನೀಚ ಕಾರ್ಯ ಮಾಡಿದ್ದಾನೆ ಅಂದ್ರೆ ಖಂಡಿತ ನನ್ನ ಕೈಲಿ ನಂಬಕ್ಕಾಗೋಲ್ಲ. ಅಪ್ಪಾಜಿ, ನಮ್ಮ ಹಾಗೆ ದೊಡ್ಡವರು ಅನ್ಸ್ಕೊಂಡವ್ರು ಕೆಲವರು ಬಹಿರಂಗದಲ್ಲಿ ಮಹಾ ನೀತಿವಂತರಾಗಿಯೂ ಗುಣವಂತರಾಗಿಯೂ ನಟಿಸ್ತಾರೆ. ಅಂತರಂಗದಲ್ಲಿ ರಹಸ್ಯವಾಗಿ ಎಷ್ಟೋ ಜನ ಹೆಣ್ಮಕ್ಳ ಜೊತೆನಲ್ಲಿ ಸಂಪರ್ಕ ಇಟ್ಕೊಂಡು ವಿಲಾಸ್ ಜೀವನ ನಡೆಸ್ತಾ ಅನ್ಯಾಯ ಮಾಡ್ತಾರೆ. ಅದು ಅಪಚಾರ, ಅದು ಅನಾಚಾರ. ಆದ್ರೆ ನಿಮ್ಮ ಮಗ ನೋಡಿರೋದು ಒಂದೇ ಹೆಣ್ಣನ್ನ, ಪ್ರೀತಿಸಿರೋದು ಆ ಹೆಣ್ಣನ್ನೇ, ಕಡೆಯವರೆಗೂ ಕೂಡಿ ಬಾಳ್ಬೇಕು ಅಂತ ಇರೋದು ಆ ಹೆಣ್ಣಿನ ಜೊತೆನಲ್ಲಿ. ರಾಜ, ನನ್ನ ಮಗನಾಗಿ ವಂಶ ಪಾರಂಪರ್ಯವಾಗಿ ಬಂದ ನೀತಿ ನೇಮ ಕಟ್ಲೆಗಳನ್ನ ಬದಲಾವಣೆ ಮಾಡಬೇಕು ಅಂತ ಮಾಡಿದ್ದೀಯಾ? ಬದಲಾವಣೆ ಅಲ್ಲ ಅಪ್ಪಾಜಿ, ಸುಧಾರಣೆ. ಕಾಲಕ್ಕೆ ತಕ್ಕ ಹಾಗೆ. ಸುಧಾರಣೆ ಎಲ್ಲ ಸ್ವೇಚ್ಛಾ ಪ್ರವರ್ತನೆ. ಅದು ನಿಮ್ಮ ಭಾವನೆ. ಏನಂತೆ? ಈ ನೂತನ ಸುಧಾರಣಾ ಸಂಬಂಧನ ಹರಸಿ ಎಂದೆ. ಓಹೋ, ಹರಸಬೇಕು? ನಮ್ಮನ್ನ ಎದುರಿಸುವಷ್ಟು ಸೊಕ್ಕು ಬಂತೆ ನಿನಗೆ? ಸೊಕ್ಕಲ್ಲ ಅಪ್ಪಾಜಿ, ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ದು ನಮ್ಮ ಆಜನ್ಮ ಸಿದ್ಧವಾದ ಹಕ್ಕು. ರಾಜವಂಶದಲ್ಲಿ ಹುಟ್ಟಿರೋ ನೀನು, ಅದು ಒಂದು ಸಾಮಾನ್ಯ ಕುಲದಲ್ಲಿ ಹುಟ್ಟಿದ ಹೆಣ್ಣನ್ನ ಮದುವೆಯಾಗೋದನ್ನ ತಪ್ಪಿಸೋದು, ಖಂಡಿಸೋದು ನಮ್ಮ ಹಕ್ಕು. ಸಾಮಾನ್ಯ ಕುಲ? ಕೊಲ್ಲುವನೆ ಮಾದಿಗ, ಹೊಲಸು ತಿಂಬುವನೆ ಹೊಲೆಯ, ಕುಲವೇನೋ ಅವಂದಿರ ಕುಲವೇನೋ, ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗನ ಶರಣರೆಲ್ಲ ಕುಲಜರೆ. ವಶಿಷ್ಠ ಮಹರ್ಷಿಗಳು ಕುಲ ನೋಡಿ ಅರುಂಧತಿನ ಮದುವೆ ಆದ್ರ? ಬೀಸೋ ಗಾಳಿ ಕುಲ ನೋಡಿ ಬೀಸುತ್ತಾ? ನಾಡಿನ ಭಾಗ್ಯವೇ ಹಳ್ಳಿಯ ಮಕ್ಕಳು, ನಾಡಿನ ಭಾಗ್ಯವೇ ಹಳ್ಳಿಯ ಮಕ್ಕಳು, ಹುಯ್ಯಲೋ ಡಂಗೂರವ, ಹಾ ಹಾ ಹುಯ್ಯಲೋ ಡಂಗೂರವ. ರಾಮಣ್ಣ ಭೀಮಣ್ಣ, ರಾಮಣ್ಣ ಭೀಮಣ್ಣ, ಹಬ್ಬದ ಸಡಗಾರ ಸುಗ್ಗಿಯ ಸಿಂಗಾರ, ಭೂಮಿ ತಾಯಿ ಬೆಳೆದವಳೆ ಬಂಗಾರವ, ಭೂಮಿ ತಾಯಿ ಬೆಳೆದವಳೆ ಬಂಗಾರವ. ಹೇ ರಾಮಣ್ಣ ಭೀಮಣ್ಣ, ರಾಮಣ್ಣ ಭೀಮಣ್ಣ.
ನಮ್ಮವ್ವದೀರು ತುಂಗವ್ವ ಭದ್ರವ್ವ ಅಕ್ಕ ತಂಗೇರು ಶರಾವತಿ ನೇತ್ರಮ್ಮ ಹರಿವಂತ ತೌರು ಬೆವರು ಹರಿಸಿ ದುಡಿದರೆ ಭಾಗ್ಯದ ಹೇರು ಹಾಯಿಯೋ 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 ಕಣದಲ್ಲಿ ರಾಶಿಯ ಹಾಕೋಣ ಚಿನ್ನ ಬೆನಕಾನ ಪೂಜಿಸಿ ನಮಿಸುವ ಮುನ್ನ ದಾನವ ಧರ್ಮವ ಮಾಡೋಣ ಅಣ್ಣ ನಾಡಿನ ಸೇವೆಯ ಮಾಡೋದೆ ಚೆನ್ನ ರಾಮಣ್ಣ ಭೀಮಣ್ಣ ರಾಮಣ್ಣ ಭೀಮಣ್ಣ ನೋಡಿದರು ರಾಗಿಯ ರಾಶಿ ಕಚ್ಚೆತ್ತಿ ನೋಡೋ ಭತ್ತದ ರಾಶಿ ಮುತ್ತಿನಂತ ಜೋಳದ ಮುಕ್ಕೋಟಿ ರಾಶಿ ಮುಗಿಲು ಮುಟ್ಟಿ ನಿಂತೈತೆ ಎದೆಯನ್ನು ಚಾಚಿ ಹಾಯಿಯೋ 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 ನಾಡಿನ ಭಾಗ್ಯವೇ ಹಳ್ಳಿಯ ಮಕ್ಕಳು ಹುಯ್ಯಲೋ ಡಂಗೂರವ ಹುಯ್ಯಲೋ ಡಂಗೂರವ